ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ದೇವನಹಳ್ಳಿ ಪುರಸಭೆ ವತಿಯಿಂದ ಪ್ರತಿ ಶುಕ್ರವಾರ ವಿಶೇಷ ಸ್ವಚ್ಛತಾ ಆಂದೋಲನ ನಡೆಸಲಾಗುತ್ತಿದ್ದು, ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ರಾಜ್ಯ ಕಾಲುವೆ ಡಿವೈಡರ್ ಸೇರಿದಂತೆ ಹಲವು ಬ್ಲಾಕ್ ಸ್ಪಾಟ್ಗಳಲ್ಲಿ ಕಸ ತೆರವು ಕಾರ್ಯವನ್ನು ತೀವ್ರಗೊಳಿಸಲಾಗಿದೆ. ಅಭಿಯಾನದ ಭಾಗವಾಗಿ ಸಾರ್ವಜನಿಕರಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲು ವಿವಿಧ ಸ್ಥಳಗಳಲ್ಲಿ ಆಕರ್ಷಕ ಕಲರ್ಫುಲ್ ಚಿತ್ರಗಳನ್ನು ಅಳವಡಿಸುವ ಕಾರ್ಯವು ಭರದಿಂದ ನಡೀತಾ ಇದೆ. ಈ ಬಗ್ಗೆ ಪುರಸಭಾ ಮುಖ್ಯ ಅಧಿಕಾರಿ ಶಿವಮೂರ್ತಿ ಮಾತನಾಡಿ, ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ದೇವನಹಳ್ಳಿ ಪುರಸಭಾ ವ್ಯಾಪ್ತಿಯಲ್ಲಿ ಪ್ರತಿ ಶುಕ್ರವಾರ ವಿಶೇಷ ಸ್ವಚ್ಛತಾ ಆಂದೋಲನ ನಡೆಸಲಾಗುತ್ತದೆ. ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ರಾಜ್ಯ ಕಾಲುವೆ ಡಿವೈಡರ್ಗಳು ಸೇರಿದಂತೆ ಬ್ಲಾಕ್ ಸ್ಪಾಟ್ಗಳನ್ನು ಗುರುತಿಸಿ ಸ್ವಚ್ಛಗೊಳಿಸಲಾಗುತ್ತದೆ. ಸಾರ್ವಜನಿಕರಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲು ಕಲರ್ಫುಲ್ ಚಿತ್ರಗಳ ಮೂಲಕ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಸ್ವಚ್ಛ ದೇವನಹಳ್ಳಿ ನಿರ್ಮಾಣಕ್ಕೆ ಪ್ರತಿಯೊಬ್ಬ ನಾಗರಿಕರು ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಪುರಸಭೆಯೊಂದಿಗೆ ಕೈಜೋಡಿಸಿ ಸಹಕರಿಸಬೇಕು. ಸಾರ್ವಜನಿಕರ ಸಹಭಾಗಿತ್ವದಿಂದ ಮಾತ್ರ ಉತ್ತಮ, ಸ್ವಚ್ಛ ಮತ್ತು ಸುಂದರ ಪರಿಸರ ನಿರ್ಮಾಣ ಸಾಧ್ಯ ಅಂತ ಹೇಳಿದರು. ಸರ್, ಈಗ ಕಳೆದ ಒಂದು ತಿಂಗಳಿಂದನೂ ಸಹ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ನವರ ಆದೇಶದಂತೆ ನಾವು ಪ್ರತಿ ಶುಕ್ರವಾರ ನಮ್ಮ ಟೌನ್ ವ್ಯಾಪ್ತಿನಲ್ಲಿ ಏನೊಂದು ಬ್ಲ್ಯಾಕ್ ಸ್ಪಾಟ್ ಕ್ರಿಯೇಷನ್ಸ್ ಇರ್ತದೆ ಅದನ್ನು ಗುರುತಿಸಿ ಅದನ್ನ ರಿಮೂವ್ ಮಾಡಿ ಅಲ್ಲಿ ಮತ್ತೆ ಪುನಃ ಅದೇ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬ್ಲ್ಯಾಕ್ ಸ್ಪಾಟ್ ಥರ ಕ್ರಿಯೇಟ್ ಆಗದೇ ಇರೋ ಥರ ಒಂದು ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸ್ಬೇಕು ಅಂತ ಹೇಳಿ ನಾವು ಈ ಕಳೆದ ಒಂದು ತಿಂಗಳಿನಿಂದ ಪ್ರತಿ ವಾರ ನಾವು ಇದನ್ನ ಒಂದು ಅಭಿಯಾನ ರೀತಿಯಲ್ಲಿ ನಾವು ಕಾರ್ಯಗತಗೊಳಿಸ್ತಾ ಇದ್ದೀವಿ. ಈಗಾಗಲೇ ನಾವು ನಮ್ಮ ಪಟ್ಟಣದ ರೈಲ್ವೆ ಸ್ಟೇಷನ್ ರಸ್ತೆ ಮತ್ತು ಬಜಾರ್ ರಸ್ತೆ ಹಾಗೂ ದೊಡ್ಡಬಳ್ಳಾಪುರ ಮತ್ತು ವಿಜಯಪುರ ರಸ್ತೆ ಮತ್ತು ವಿಜಯಪುರ ಅಡ್ರೂಟ್ ರಸ್ತೆ ಇಲ್ಲಿ ನಾವು ಒಂದು 5-6 ಕಡೆ ನಾವು ಬ್ಲ್ಯಾಕ್ ಸ್ಪಾಟ್ಗಳನ್ನ ಕ್ರಿಯೇಟ್ ಆಗಿದ್ದನ್ನ ತೆರವುಗೊಳಿಸಿ ಅಲ್ಲಿ ನಾವು ಸಾರ್ವಜನಿಕರಿಗೆ ಅದೊಂದು ಐಡೆಂಟಿಟಿ ಉಳಿಬೇಕು ಮತ್ತು ಅಲ್ಲಿ ಮತ್ತೆ ತಿರ್ಗಾ ಅಲ್ಲಿ ಕಸ ಹಾಕಲಿಕ್ಕೆ ಮನಸ್ಸು ಬರಬಾರ್ದು ಅನ್ನೋ ರೀತಿಯಲ್ಲಿ ನಾವು ನಮ್ಮದೇ ಆದ ರೀತಿಯಲ್ಲಿ ನಮ್ಮದು ಏನು SWM ರೂಲ್ಸ್ 2026 ರೂಲ್ಸ್ ಇದೆ, ಆ ರೂಲ್ಸನ್ನ ಒಂದು ಬಿಂಬಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಅದನ್ನು ನಾವು ಚಿತ್ರೀಕರಣ ಮಾಡೋ ಮುಖಾಂತರ ಮತ್ತು ಅಲ್ಲಿ ಪೇಂಟು ಹಾಗೂ ಇತರೆ ನಾವು ಏನು ಲೋಗೋ ಇದೆ ನಮ್ಮದು ಸ್ವಚ್ಛತಾ ಅಭಿಯಾನದ ಲೋಗೋ ಅದನ್ನು ಅಳವಡಿಸೋ ಮುಖಾಂತರ ನಾವು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ.